ಇಲ್ಲ ಹಾಂ ಹೆಸರು ನೀನು ಆಕಾಶ ಯಾವತ್ತು ಅಂದ್ರೆ ಆರನೇ ಕಲ್ದಾಗ ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಇರ್ಬೇಕಣ್ಣ ಅಲ್ಲಿ ಎರಡು ಹಾಂ ಮತ್ತು ಈಗ ಒಂದೊಂದು ಅಧ್ಯಾಸ ಅದಾವ ಒಂದೊಂದು ಎರಡು ಅದಾವ ಇದು ಕೇವಲ ಸಂಬಂಧ ಅಧ್ಯಾಸ ಸಮಸ್ಯೆ ಸಂಬಂಧ ಅಧ್ಯಾಸ ಕೇವಲ ಧರ್ಮಾಧ್ಯಾಸ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ನೀನು ಅನ್ನೊಂದೇ ಅಧ್ಯಾಸ ಅಲ್ಲಿ ಇನ್ನೊಂದು ಕೊಡ್ತೀನಿ ಸಂಪೂರ್ಣ ಇನ್ನು ಅನ್ಯತ್ರ ಅಧ್ಯಾಸ ಅಲ್ಲಿ ಒಂದೈದು ಇರಲಿ ಅದು ಅಲ್ಲೇ ಇನ್ನೊಂದು ಹಾಂ ಹೇಳು ಅಲ್ಲಿ ಒಂದೇ ಹೇಳೋದು ಒಂದೇ ಗ್ಯಾಸ್ ಅದು ಈ ಕಡೆ ಸರ್ ಹಾಂ 6 ರೂಪಾಯಿ ಹಾರಕತ್ತೇವ ಮುಚ್ಬರಿವ ಇದಕ್ಕೇನಂತಾರ ಕೇವಲ ಸಂಬಂಧ ಅಧ್ಯಾಸ ಹೌದು ಆತ್ಮನ ಇರುವಿಕೆ ಅನಾತ್ಮಲ್ಲಿ ತೋರ್ಲಕ್ಕತೈತಿ ಆತ್ಮ ಅಲ್ಲ ಕೇವಲ ಸಂಬಂಧ ಅಧ್ಯಾಸ ಆತ್ಮನ ಇರುವಿಕೆ ಅನಾತ್ಮ ತೋರ್ ಇದಕ್ಕೇಂತಾರ ಕೇವಲ ಸಂಬಂಧ ಕೇವಲ ಸಂಬಂಧ ಅಧ್ಯಾಸ ಇಲ್ಲಿ ಆತ್ಮ ಇರುವಿಕೆ ಐತೆ ಇಲ್ಲಿ ತೋರ್ಲಕ್ಕತೈತಿ ಇನ್ನೊಂದು ತಾರವ ಯಾವುದೇ ಇದು ಆತ್ಮ ತಿಳ್ಕೊಯ್ತು ಹೌದಲ್ಲ ಆತ್ಮ ಇದೆ ಇದು ಆತ್ಮನಿರುವಿಕೆ ಎಲ್ಲಿ ತೋರ್ಲಕ್ಕೈತಿ ಕೇವಲ ಸಂಬಂಧ ಈ ಅರಿವೇಲ್ ಮತ್ತೆ ಅರಿವಿ ಸಂಪತ್ತು ಅದ್ರೊಳಗೆ ತೋರ್ಲಕ್ಕೈತಿ ಇದು ಹೂ ಐತೆ ಅದು ಪಟ್ಟಿಗೆ ಮನೆ ಐತಿ ಅದರಲ್ಲಿ ಏನಿದೆ ತೋರ್ಲಕ್ಕೈತಿಲ್ಲ ಹಾಂ ಅದು ಪ್ರತಿಬಿಂಬ ಹೂ ಅಲ್ಲ ಹೂವಿನ ಕೆಂಪತ್ತು ಹೊರಟು ಆತ್ಮ ಅಲ್ಲ ಆತ್ಮನಲ್ಲಿ ಇರುವಿಕೆ ಅನಾತ್ಮಲ್ಲಿ ತೋರ್ ಈ ಅನಾತ್ಮ ವಸ್ತುಗಳೆಲ್ಲ ಶರೀರ ಆಗಲಿ ಜಗತ್ತಾಗಲಿ ಇವೆಲ್ಲ ಏನಾಗ್ಲತ್ತವು ಸತ್ಯ ತೋರ್ಲಾಗತ್ತವ ಯಾರು ಸತ್ತ ಪಡ್ಕೊಂಡೆ ನಾನು ಸತ್ತ ಪಡ್ಕೊಂಡೆ ಹಾಂ ನೀವು ಆತ್ಮದ ಹಚ್ಕೋತ ನೀವು ಹಂಗೆ ಉಳಿದು ಬಿಡ್ತೀರಿಂದ ನಿನ್ನ ಸತ್ತ ಪಡ್ಕೊಂಡೆ ಈ ಜಗತ್ತಾಗಲಿ ಶರೀರಾಗಲಿ ಹೆಂಗೆ ತೋರ್ತೈತಿ ಅವೇನದಾವ ಸತ್ತ ಇಲ್ಲ ಅವತ್ರಲ್ಲಿ ಜಡ ಅದಾವ ಅವ ಮನಿ ಚೈತನ್ಯ ನಿನ್ನ ಚೈತನ್ಯ ಸತ್ತ ಪಡ್ಕೊಂಡು ಈ ಶರೀರಾಗಲಿ ಜಗತ್ತಾಗಲಿ ತೋರ ಇದೆಲ್ಲ ಏನಾಗ್ಲ ಐತಿ ಸತ್ಯ ಐತಿ ತೋರ ಹೌದಲ್ಲ ನಿಮ್ಗೆ ಹೇಳಿಲ್ಲ ಡಾಕ್ಟರ್ನ ಇರುವಿಕೆ ಏನು ಮಾಡಿಲ್ಲ ಆದರೆ ಡಾಕ್ಟರ್ ತನ್ನ ಕರೀತಾರಲ್ಲ ಡಾಕ್ಟರ್ ತೋರಿಲ್ಲ ಡಾಕ್ಟರ್ನಲ್ಲಿ ಇರುವಿಕೆ ತೋರ್ಲಕ್ಕತ್ತೈತಿ ಹಿಂಗೆ ಈ ಆತ್ಮನ ಇರುವಿಕೆ ಅನಾತ್ಮನಲ್ಲಿ ತೋರತೈತಿ ಇದಕ್ಕೆ ಅಂತಾರೆ ಕೇವಲ ಸಂಬಂಧ ಅಂತಾರೆ ಇವೆರಡು ತೋರ್ತಾವ ಸಂಬಂಧಿ ಆತ್ಮನಲ್ಲಿ ಇವೆರಡು ಏನು ತೋರ್ಲಕತ್ತೇವ ಆತ್ಮನಲ್ಲಿ ಸಂಬಂಧ ಸಹಿತ ಸಂಬಂಧಿ ಒಂದು ಆತ್ಮ ಸಂಬಂಧ ಐತಿ ಒಂದು ಅನಾತ್ಮದ ಐತಿ ಸಂಬಂಧ ಎರಡು ಕೂಡ ತೋರ್ಲಾಗ್ತೇವ್ರಿ ಆತ್ಮಲ್ಲಿ ತೋರ್ಲಾಗ್ತೇವಲ್ಲ ಈಗ ಏನ್ಬೇಕು ಸಂಬಂಧ ಸಹಿತ ಸಂಬಂಧಿ ಕೇವಲ ಧರ್ಮ ತೋರ್ತೈತಿ ಇಲ್ಲಿ ಇದು ಧರ್ಮಾಧ್ಯಾಸ ಕೇವಲ ಧರ್ಮಾಧ್ಯಾಸ ಅಂದ್ರೆ ಇಂದ್ರಿಯಗಳಲ್ಲ ಇಂದ್ರಿಯಗಳ ಧರ್ಮ ಶರೀರ ಅಲ್ಲ ಶರೀರಗಳ ಧರ್ಮ ನಾ ಕೆಂಪದನು ನಾ ಕರಗದನು ನಾ ಹುಟ್ಟೇನಿ ನಾ ಸಾಯ್ತನು ಇವೆಲ್ಲ ಧರ್ಮನ ಬರೀ ಧರ್ಮ ಅಟ್ಟ ಧರ್ಮಿ ಅಲ್ಲ ಅವು ಎದುರು ಅದಾವು ಧರ್ಮಿ ಕೇವಲ ಧರ್ಮ ಶರೀರದ ಧರ್ಮಿ ಅವು ಸಾಯ್ದು ಹುಟ್ಟದ ಶರೀರದ ಧರ್ಮ ಅಲ್ಲ ಮತ್ತೆ ಇವತ್ತ ನಾ ಸಾಯ್ತು ನಾ ಹುಟ್ಟದ ಶರೀರಕ್ಕೆ ನಾಂದತ್ತಾನ ಆ ಹುಟ್ಟು ಸಾವಳಿಗ್ರಿ ನಾ ಧಾರ್ಮಿಕ ಅವು ಎದುರು ಧರ್ಮಿ ಅದಾವ ಅವು ಶರೀರದಾವಿಲ್ಲ ಮತ್ತು ತನ್ನ ಮೇಲೆ ಹಾಕಕ್ಕೆ ಕಣ್ಣು ನೋಡೈತೆ ನಾನು ನೋಡಿನತ್ತಾನ ಇದಕ್ಕೇನೇನ್ಬೇಕು ಕೇವಲ ಧರ್ಮಾಧ್ಯಾಸ ಕಣ್ಣು ನೋಡೈತೆ ನಾನು ನೋಡಿತಾನ ಕೇವಲ ಧರ್ಮಾಧ್ಯಾಸ ಹೌದಲ್ಲ ಎಲ್ಲಿ ಆಗಲ ಐತದ ಅನಾತ್ಮದ ಆತ್ಮನ ತೋರ್ಲಕ್ಕ ಹಾಂ ಕೇವಲ ಇದಕ್ಕೇನೇನ್ಬೇಕು ಧರ್ಮಾಧ್ಯಾಸ
ಇನ್ನು ಅಂತಃಕರಣ ಧರ್ಮ ಎರಡು ತೋರ್ಲತ್ತೇವ ಆತ್ಮನಲ್ಲಿ. ಧರ್ಮ ಸಹಿತ ಧರ್ಮ ಅಧ್ಯಾಸ. ಹಾಂ ಇವಕ್ಕೆ ಏನ್ಬೇಕು? ಧರ್ಮ ಅವು ಸಹಿತ ಸಂಬಂಧ ಇತಿಹಾಸ, ಧರ್ಮ ಸಹಿತ ಧರ್ಮ ಇತಿಹಾಸ. ಧರ್ಮ ಅಧ್ಯಾಸ. ನಾನು ಕರ್ತ, ನಾನು ಭೋಗ್ತ. ನಾ ಪಾಪ ಮಾಡವ ನರಕ ಹೋಗವ, ಪುಣ್ಯ ಮಾಡವ ಸ್ವರ್ಗಕ್ಕೆ ಹೋಗವ. ಅದನ್ನು ಮಾಡಿ ಪುಣ್ಯ ಮಾಡಿ, ಅದನ್ನು ಪೂಜೆ ಮಾಡಿ, ಇದನ್ನು ಪೂಜೆ ಮಾಡಿ, ಎಲ್ಲ ಪುಣ್ಯ ಹೌದಲ್ಲ. ಇವು ಎರಡೂ ಏನು ತೋರ್ಲಾಕತ್ತೇವ ಅವ ಅಂತಃಕರಣ ಧರ್ಮಕ್ಕೆ ನಾವು ಹೆಂಗೆ ತಿಳ್ಕೊಬೇಕು? ನಿತ್ಯಾಗ ಅಂತಃಕರಣ ಇಲ್ಲ, ಅವು ಇಲ್ಲ ನಾ ಕರ್ತಾನೂ ಇಲ್ಲ, ನಾ ಭೋಗ್ತಾನೂ ಇಲ್ಲ ನಿತ್ಯಾಗ. ಅವು ಎರಡು ಬಂದ್ರೆ ನಾ ಕರ್ತಾನ ಭೋಗ್ತಾ ಚಲೋ ಆಗ್ಬಿಡುತ್ತೆ. ಈಗ ಏನು ಬೇಕು? ಕರ್ತೃತ್ವ ಭೋಕ್ತೃತ್ವ ಅವು ಎದುರು ಅದಾವು. ಅಂತಃಕರಣ ತೆಗೆದ್ಕೊತಾರೆ. ಚಿತ್ತ ಅಹಂಕಾರ ನಾಲ್ಕು ಕುಡಿದ ಅಂತಃಕರಣ ಇರ್ತಾವ್ರು. ಅಂತಃಕರಣ ತಾಯಿ ಐತಿ, ಅವು 4 ಮಕ್ಕಳು ಕರ್ಕೊಂಡು ಬರ್ತಾಳೆ ಆಕೆ ಬರಾಗ. ಯಾವಾಗ ಜಾಗ ಸ್ವಲ್ಪ ನಿತ್ಯಾಗ ಆಕೆ ವಾದ್ನಂದ್ರೆ 4 ಮಕ್ಕಳು ಹೋಗಿ ಬಿಡ್ತಾವೆ. ನಾ ಮನಸ್ಸೂ ಇಲ್ಲ, ನಾ ಬುದ್ಧಿನ ಚಿತ್ತನ್ನ ಅಹಂಕಾರ ಇಲ್ಲ. ಯಾಕೆ ನಂಗೆ ಆಕೆ ಹೋದಾವ ಹೌದಲ್ರಿ? ಗಾಣಗಳು ಜಗಳ ಹೇಳ್ತಿರ್ತಾಳೆ, ನಾನು ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾನ ತಾಳಿಲ್ಲ. ಹಂಗಾಕಿ 4 ಕರ್ಕೊಂಡು ಹೋಗ್ತಾಳೆ, 4 ಕರ್ಕೊಂಡು ಹೋಗ್ತಾಳೆ. ಇದೆಲ್ಲ ಜಾಗರದಾಗ ನಡೆಯುದು. ಹಾಂ, ಜಾಗರದಾಗ ನೋಡ್ತೀವಿ, ಸ್ವಪ್ನದಾಗ ನೋಡ್ತೀವಿ. ಎರಡು ಒಂದಾವು. ಸ್ವಪ್ನ ಜಾಗ್ರ ಅಂದ್ರೆ ಎರಡು ಅವು ಅನಾತ್ಮ ಅದಾವು, ಎರಡು ಒಂದಾವು. ಅಂತೂ ಇಲ್ಲೇನಂತೂ ಇದಕ್ಕೇನು ಹೇಳ್ಬೇಕು? ಧರ್ಮ ಸಹಿತ ಧರ್ಮ ಅಧ್ಯಾಸ. ಇವು ಅನ್ಯ ಥರ ಅಧ್ಯಾಸ ಅದು. ಅದು ಸಂಸರ್ಗ ಅಧ್ಯಾಸ ಆತ, ಧರ್ಮಾಧ್ಯಾಸ ಆತ, ಧರ್ಮ ಸಹಿತ ಧರ್ಮ ಅಧ್ಯಾಸ. ಎಲ್ಲಿ ತೋರ್ಲಾಗ್ತಾವ? ಇವನ್ನ ಆನಂದ ಕೆಡ್ಸ್ಲಾಕತ್ಯಾವ. ಇವೇನು ಬಂದಪ್ಪ ಅದು ನಮ್ಮ ಆನಂದ ಕೆಟ್ಟ ಹೋಗ್ಲಕ್ಕೈತೆ ಅದು. ಯಾಕಂದ್ರೆ ಅದನ್ನು ಹಾಕ್ಬಿಡ್ತಾ ನೀವ. ಹೌದು, ನಾ ಕರ್ತ ನಾನು ಮಾಡವ್ರಿ. ಈ ಮನೇಲಿ ಯಾರಿಂದ ನಡೆದೈತಿ? ನಾ ಅದನ್ನ ನಡೆದೈತಿ ರೀ ತಾನ. ಇವತ್ತ ಸ್ವಾಮಿ ಮಠ ಇದ್ರಿಂದ ನೋಡುತ್ತೆ, ನಾ ಅದನ್ನ ನೋಡ್ದೈತಿ. ನಾನೇ ಕಟ್ಟೇನಿ ರೀ. ನೀರು ಕಟ್ಟಿ ಮೊದಲಿದ್ದು ಕಲ್ಲ, ಮೊದಲಿದ್ದು ಮಣ್ಣ, ಮೊದಲಿದ್ದಲ್ಲ ಎಲ್ಲ ಇದೆ. ಏನು ಮಾಡಿದಿ? ಏನೂ ಮಾಡಿಲ್ಲ. ಮತ್ತು ಮಾಡಿನತ್ತಿ ಅದ ಮೇಲೆ ಅದ ಕರ್ತಾ ಅದ ಹೋಗ್ತಾ ಮಾಡಿಕೊಂಡು ಮಾಡಯ್ಯ ಹೌದಲ್ಲ. ಅಂತೂ ಎಲ್ಲ ಅಂತಃಕರಣದವು ಯಾವ ಸುಖ ಆಗಲಿ, ದುಃಖ ಆಗಲಿ, ಪಾಪ ಆಗಲಿ, ಪುಣ್ಯ ಆಗಲಿ, ಬರೋದಾಗಲಿ ಹೋಗೋದಾಗಲಿ, ಈ ಅಂತಃಕರಣ ಏನು ಮಾಡ್ತಿ? ಈ ಸೇರಿ ಬಿಟ್ಟು ಅಂತಃಕರಣದ ಸೂಕ್ಷ್ಮ ದೇಹ ಅದ. 25 ಸ್ಥೂಲ ದೇಹ. ಹಾಂ, ಅದು ಅದಾಗಲಿತ್ತಂದ್ರೆ ಮರಣ, ಕೂಡ್ತಂದ್ರೆ ಜನ. ನಿಮಗೆ ಸಂಬಂಧ, ನೀವು ಆತ್ಮಸ್ವರೂಪ ಇದೀರಿ. ಒಮ್ಮೆ ಕೂಡ್ತಾವೆ ಮಗಲ್ತಾವು. ಇದಾಗಲಿ ಎಲ್ಲಿ ಹೋಗ್ತೈತಿ? ಮತ್ತೊಂದು ದೇಹಕ್ಕೆ ಹೋಗ್ತೈತಿ. ದೇಹ ತಯಾರಿರ್ತೈತಿ. ನಾ ಹೇಳಂಗಿಲ್ಲ, ಭಗವಂತನ ಹೇಳ್ತಾರೆ ಈ ಮಾತು. ವಾಸಾಂಶ ಜೀರ್ಣಾನಿ ಯಥಾವ್ಯಾಯ ನವಾನಿ ಗ್ರಹಣಾನಿ ನರೋ ಪ್ರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ನಾನಿ ಸಂಯಾತಿ ನವಾನಿ ದೇಹಿ. ಅಲ್ಲೊಂದು ದೇಹಿ ಆತ್ಮ ಸಂಬಂಧ ಇಲ್ಲ. ಆತ್ಮ ದೇಹ ಅದಾನ. ಈ ದೇಹ ಏನು ಮಾಡ್ತೈತಿ? ಇದನ್ನು ಬಿಡ್ತೈತಿ, ಮತ್ತೊಂದು ದೇಹ ಬಿಡ್ತೈತಿ. ನೀ ದೇಹ ಆದ ಆತ್ಮ ಹೋಗಲ್ಲ, ಬಿಡೋನಲ್ಲ. ಅಲ್ಲೇ ನಡೆದೈತಿ ಆಟ ಎಲ್ಲ. ಪಿಕ್ಚರ್ ಇಲ್ಲೇ ನಡೆದೈತಿ ಎಲ್ಲ. ಇದು ಎಲ್ಲಿ ಅಂತಕ್ಕಂಥ ಅದು ಹೋಗ್ತಾವೆ ಬರ್ತಾನೆ. ನಿದ್ಯಾಗ ಅಂತಕಣಿಲ್ಲ ಆನಂದ. ಮತ್ತೆ ಯಾವ ಥರ ಆಯ್ತು? ಅಂತಕಣ ಬತ್ತು ಅಂದ್ರೆ ಹೆಚ್ಚಿಗೆ ಬಿಡ್ತಿ. ಅಂತಕಣ ಬತ್ತರ ಪರಮಾತ್ಮ ಬಂದೇ ಬಿಡ್ತಾನೆ. ಯಾಕೆ? ಅದಕ್ಕೆ ಸಹಜ ಸಂಬಂಧ. ಹೌದ್ರಿ, ಸಹಜ ಸಂಬಂಧ ಐತ್ರಿ. ಅಂತಃಕರಣಕ್ಕೆ ದೇಹಕ್ಕೆ ಆತ್ಮಕ್ಕೆ ಯಾವ ಸಂಬಂಧ? ಕರ್ಮಜ ಸಂಬಂಧ. ಅಂತಃಕರಣಕ್ಕೆ ಆತ್ಮಕ್ಕೆ ಯಾವ ಸಂಬಂಧ? ಆ ಅಂತಃಕರಣಕ್ಕೆ ಚಿದಾಭಾಸಕ ಸಹಜ ಸಂಬಂಧ. ಮತ್ತು ಅಂತಃಕರಣಕ್ಕೆ ನಿಮ್ಗೆ ಯಾವ ಸಂಬಂಧ? ಬ್ರಹ್ಮಜತ ಆಧ್ಯಾತ್ಮ ಸಂಬಂಧ. ಬ್ರಹ್ಮ ಆಗ್ಬಿಟ್ರಿ ಮತ್ತೆ ಹೆಂಗೆ ನೋಡಿದ್ರಲ್ಲ? ಬ್ರಹ್ಮ ಕಳ್ಕೊಬೇಕಲ್ಲ. ಬ್ರಹ್ಮ ಅಂದ್ರೆ ಒಂದು, ಅಧ್ಯಾಸ ಅಂದ್ರೆ ಒಂದು, ಎಲ್ಲ ಒಂದಾವ, ಎಲ್ಲ ಒಂದೇ. ಅಕ್ಕ ತಂಗಿ ಎಲ್ಲ ಒಂದ್ರ ಮಕ್ಳು ಅವ. ಹಂಗೆಲ್ಲ ಇವು ಒಂದ್ರ ಮಕ್ಳು. ಇವೆರಡು ಏನದು ಆತ್ಮನ ತೋರ್ಲಾಗ್ತಾವ. ಇನ್ನು ಅನುನ್ಯ ಅಧ್ಯಾಸ. ಒಂದು ಆತ್ಮನ ಕಡೆ ಐತಿ, ಒಂದು ಅನಾತ್ಮ. ಘಟ ಪಟ ಅಲ್ಲ, ಪಟ ಘಟ. ಅನಾತ್ಮ ಆತ್ಮ ಅಲ್ಲ, ಆತ್ಮ ಆತ್ಮ ಅಲ್ಲ. ಅವು ಎರಡು ಎಲ್ಲಿ ತೋರ್ಲಾಗ್ತಾವ? ಆತ್ಮ.
ಅವೆರಡು ಇಲ್ಲಿ ಆತ್ಮೇಲೆ ತೋರ್ಲಕತ್ತೇವು, ಅವೆರಡು ಆತ್ಮೇಲೆ ತೋರ್ತಾವೆ. ಅದಿನ್ನೊಂದು ಐತ್ಲೆ ಅನ್ಯತರ ಅಧ್ಯಾಸ. ಅದಕ್ಕೆ ಯಾವ ದೇಶ ಥರ ಅನ್ಯತರ ಅಧ್ಯಾಸ. ಸ್ವರೂಪ ಹಿಂದಿಯಲ್ಲಿ ಬರೋ ಸ್ವಲ್ಪ ಅಧ್ಯಾಸ. ಈಗ ಮೊದಲು ಅನ್ಯ ಥರ ಅಧ್ಯಾಸ. ಅನ್ಯತರ ಅಧ್ಯಾಸ. ಹಾಂ, ಹಿಂದಿಯಲ್ಲಿ ಕೂಡ್ಸಿರ್ತಾನೆ ಮತ್ತು ಅದನ್ನ ಯಾರಾಗಿ ಯಾವ್ಯಾವ ಕೊಡ್ತಾವನು. ಹ್ಞೂ ಇದು ಬಂದ್ಕಿಂದ ಅನ್ಯತ್ರ ಅಧ್ಯಾಸ. ಅನ್ಯತರ. ಹೌದಲ್ಲ? 6 ಅಧ್ಯಾಸ ಮುಗಿದಿಲ್ಲ. ಇವೆಲ್ಲ ಭಾಳ ಆಗ್ತಾವೆ. ನಮ್ಗೆ ಎರಡೇ ಭಾಗ ಅಂತ ಹೇಳ್ತಾವೆ. ಎರಡೇ ಭಾಗ ಮಾಡೋದು ನಾವು. ಇದು ಯಾವುದೈತಿ? ಕೇವಲ ಸಂಬಂಧ, ಕೇವಲ ಸಂಬಂಧ ಅಧ್ಯಾಸ. ಸಮಸ್ಯೆ ಸಂಬಂಧಿ ಅಧ್ಯಾಸ. ಕೇವಲ ಧರ್ಮಾಧ್ಯಾಸ, ಕೇವಲ ಧರ್ಮ ಅಧ್ಯಾಸ. ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಐತಿ. ಅನನ್ಯ ಅಧ್ಯಾಸ ಐತಿ. ಅನ್ಯತರ ಅನ್ಯತರ ಅಧ್ಯಾಸ. ಕೇವಲ ಸಂಬಂಧ ಅಧ್ಯಾಸ, ಸಮಸ್ಯೆ ಸಂಬಂಧಿ ಅಧ್ಯಾಸ, ಧರ್ಮಾಧ್ಯಾಸ, ಅಧ್ಯಾಸ, ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, ಅನನ್ಯ ಅಧ್ಯಾಸ, ಅನ್ಯತರ ಅಧ್ಯಾಸ. ಅವಂದ ಈ ಅನ್ಯತರ ಏನು ಅನನ್ಯ ಅಧ್ಯಾಸ ಇತ್ತು ನೋಡಿ, ಇದ್ರೊಳಗೆ 2 ಭಾಗ ಮಾಡಿ ನಾವು. ಇದೊಂದು ಆತ್ಮ, ಅನಾತ್ಮ. ಹ್ಞೂ ಏನು ಕೇವಲ ಸಂಬಂಧ ಆತ್ಮದಲ್ಲಿ, ಅನಾತ್ಮದಲ್ಲಿ ಆತ್ಮ ತೋರೈತೆ ನೋಡಿ. ಅದು ಎಲ್ಲಿ ಬಿಡ್ಬೇಕು? ಆತ್ಮನಲ್ಲಿ ಬಂದು. ಹ್ಞೂ ಅದಕ್ಕೆ ಮೊದಲು ಸಂಬಂಧ ಅಧ್ಯಾಸ ಇಂದ ನೋಡಿ. ಈಗ ಸಂಸರ್ಗ ಅಧ್ಯಾಸ ಅಂತ ಹೆಸರು ಇರ್ತಾವೆ ಹ್ಞೂ ಆ ಗ್ರಂಥ. ಆ ಸಂಬಂಧ ಅಧ್ಯಾಸ ಏನಿಟ್ಟಾರು? ಸಂಸರ್ಗ ಅಧ್ಯಾಸ. ಸಮಸ್ಯೆ ಐತಿ ಸಂಬಂಧಿದವಲ್ಲ, ಸಂಬಂಧಿ ಅನಾತ್ಮದೈತಿ. ಅದು ಹಾಂ ಈ ಸಂಬಂಧ ಏನೈತಿ ನೋಡಿ, ಇದು ಆತ್ಮದೈತಿ, ಇದು ಅನಾತ್ಮ ಕೂರ್ಸೋದಿತ್ತು. 2 ಭಾಗ ಆಗಲ್ಲ ಅದ್ರೊಳಗೆ. ಹ್ಞೂ ಕೇವಲ ಧರ್ಮಾಧ್ಯಾಸ ಇದು ಅನಾತ್ಮದೈತಿ. ಮತ್ತು ಇದು ಧರ್ಮ ಸಹಿತ ಧರ್ಮೀಯ ಅಧ್ಯಾಸ, 2 ಅನಾತ್ಮದೈತಿ. ಹಾಂ, ಇದೇನೈತ್ಲ? ಇದಕ್ಕೇನಂದಾರ? ಅನ್ಯತ್ರ ಅಧ್ಯಾಸ. ಇದಕ್ಕೆ ಸ್ವರ್ಪಾಧ್ಯಾಸ ಅಂತಾನೆ. ಇದು ಸ್ವರ್ಪಾಧ್ಯಾಸ, ಇದು ಸಂಸರ್ಗ ಅಧ್ಯಾಸ. ಇಟ್ಟನು ಅದಕ್ಕೆ ಭಾಳ ಅದು. ನೋಡ್ಕೊರಿ ನಿಮ್ಗೆ ಬಂದೇ ಬಿಡ್ತೈತಿ. ಗ್ರಂಥಾಗನೇ ಹಿಂಗೆ ಪಾಲ ಮಾಡ್ಯಾರ. ಆ ಗ್ರಂಥ ತಿಳ್ಕೊಂಡು ನಿಮ್ಗೆ ಇಟ್ಟು ತೋರಿಸ್ತಾನೆ. ಹಾಂ, ಅದ್ರಾಗ ಅನ್ಯತ್ರ ಅಧ್ಯಾಸ ಭಾಳ ಅದು. ಏನಂದ್ರು ಮೊದಲು ಏನಿದ್ರದಕ್ಕೆ ಅನ್ಯತ್ರ ಅಧ್ಯಾಸ ಇದ್ರೆ, ಈಗ ಅದಕ್ಕೆ ಸ್ವಲ್ಪಾಧ್ಯಾಸ ಇರ್ತಾರೆ. ಸಂಬಂಧ ಅಧ್ಯಾಸ ಇಟ್ಟಿರಲಿ, ಕೇವಲ ಸಂಬಂಧ ಅಧ್ಯಾಸ. ಇದಕ್ಕೆ ಸಂಸರ್ಗ ಅಧ್ಯಾಸ. ಸಂಸರ್ಗ ಅಧ್ಯಾಸ ಅನಾತ್ಮೆಲ್ಲ ಸ್ವರ್ಪ ಅಧ್ಯಾಸ. ಆತ್ಮ ಈ ಸಂಸರ್ಗ ಅಂದ್ರೆ ಸಂಸರ್ಗ ಅಂದ್ರೆ ಆತ್ಮ ಇರೋಕೆ ಅನಾತ್ಮ ತೋರಿ ಸತ್ಯ ತೋರ್ಲಾಗುತ್ತೆ. ಅವು ಸತ್ಯ ಅಲ್ಲ. ಆತ್ಮನ ಇರೋಕೆ ಆತ್ಮ ಇರೋಕೆ ಅನಾತ್ಮನ ಅನಾತ್ಮ ತೋರಿ ಸತ್ಯ ತೋರ್. ಸತ್ಯಗೆ ಮತ್ತೆ ಏನು ಕೊಟ್ಟಿನಿ? 25 ರೂಪಾಯಿ ಪೊಲೀಸ ಕೋಟ್ಯಾಧೀಶನ ಬೇಡಿ ಹಾಕ್ತಾನಂತಂದ್ರೆ ಸತ್ತ ಯಾರು? ಅದು ಸರ್ಕಾರ ಸತ್ತ. ಮತ್ತೆ ಎಲ್ಲ ನೋಡದೈತೆ ಅಂದ್ರೆ ಯಾರು ಸತ್ತ? ನಿಂದು ಸತ್ತ. ನೀನು ಸತ್ಯ ಪಡ್ಕೊಂಡಿದ್ದೀರ, ಸತ್ಯ ತೋರ್ದ ಜಗತ್ತೆಲ್ಲ. ಈ ಜ್ಞಾನ ಗುರುಗಳಿಗೆ ಅಟ್ಟ ಐತಿ, ಹುಡುಕಿದವ್ರ ಮೇಲೆ. ಎಲ್ಲ ಗುರುಗಳಿಗಿಲ್ಲ ಮಾತ್ರ. ಹ್ಞೂ ಸಾಧ್ಯನೇ ಇಲ್ಲಿದೆ. ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳಿದೆ, ಕೋಟಿಗೊಬ್ಬ ನೇಟ, 1000 ಸತ್ಯಪುರುಷ. ಆದರೆ ಜ್ಞಾನಿ ನನ್ನ ಕೈಯಲ್ಲಿ ಸಿಕ್ಕಿಲ್ಲ, ಅವ್ನು ಮಾತಾಡೋಂಗಿಲ್ಲ. ಐಕ್ಯ ಆದವ್ರು ಮಾತ್ರ ಇಲ್ಲಿ. ಇದು ಐಕ್ಯ ಸ್ಥಿತಿ ಐತಿ. ಈ ರೀತಿ ಅಧ್ಯಾಸ ನೋಡ್ಕೊರಿ. ಹಿಂಗೆ ನೀವು ಬಿಡಿಸ್ಲಿಕ್ಕೆ ಕಲೀರಿ. ಗೊತ್ತಾಗ್ಲೇ ನೀವು ಬಿಡಿಸಿ ತೋರಿಸ್ರಿ ನಾಳೆ. ಜೈ ಮಂಗಲಂ, ಜೈ ನಮಃ. ಪಾರ್ವತಿ ಸರ್.